ನಮಸ್ಕಾರ. ನಾನು ಸಿಗ್ಲಿ ಬಶ್ಯ, ಗದಗ ಜಿಲ್ಲಾ ಲಕ್ಷ್ಮೇಶ್ವರ ತಾಲೂಕು ಶಿಕ್ಷಣ ಗ್ರಾಮದ ಸಿಗ್ಲಿ ಬಶ್ಯ. ನಾನು ಇವತ್ತು ಭಾರತ ದೇಶದೊಳಗೆ ಅದು ಕರ್ನಾಟಕದೊಳಗೆ ಇವತ್ತು ಆರ್ ಸಿ ಬಿ ಇತಿಹಾಸದ ಗೆಲುವಿನ ಒಂದು ವ್ಯವಸ್ಥೆ, ಗೆಲುವಿನ ಸರ್ದಾರ ಆದಂಥ ಆರ್ ಸಿ ಬಿ ಟೀಮ್ನವರು ಇವತ್ತು ಈ ಕರ್ನಾಟಕಕ್ಕೆ ಕೊಟ್ಟಂಥ ಕೊಡುಗೆ ಅಂದ್ರೆ ಅದು ಒಂದು ರತ್ನ. ಗೂಳಿ ಯಾವ ದೇಶದ್ದಾಗಿರಲಿ, ಯಾವ ರಾಜ್ಯದ್ದಾಗಿರಲಿ, ಯಾವ ಗ್ರಾಮದ್ದಾಗಿರಲಿ, ಆ ಗೂಳಿ ಇನ್ನೊಂದು ಆ ರಾಜ್ಯಕ್ಕೆ, ಇನ್ನೊಂದು ದೇಶಕ್ಕೆ, ಇನ್ನೊಂದು ಗ್ರಾಮಕ್ಕೆ ಹೋಗಿ ಗೆದ್ದು ಬಂದೈತಿ ಅಂದ್ರೆ ಆ ಗೆಲುವು ಆ ಗ್ರಾಮಕ್ಕೆ ಇತಿಹಾಸ ಸಿಗುತ್ತೆ. ಹಂಗೆ ಇವತ್ತು ಬೆಂಗಳೂರು ಗೆಲುವಿಗೋಸ್ಕರ ಶ್ರಮಪಟ್ಟಂಥ ವಿರಾಟ್ ಕೊಹ್ಲಿ ಆಗಿರಲಿ, ABD ಆಗಿರಲಿ, ಇನ್ನೂ ಬೇಕಾದಷ್ಟು ಒಳ್ಳೊಳ್ಳೆ ಆಟಗಾರರು ಇವತ್ತು ನಮ್ಮ ಕರ್ನಾಟಕಕ್ಕೆ ಒಂದು ಇತಿಹಾಸದ ಕೊಡುಗೆ ಕೊಟ್ಟರು. ಬಟ್ ಕರ್ನಾಟಕದ ಕರ್ನಾಟಕದ CM ಆದಂಥ ಎರಡನೆಯ ರತ್ನ ಕರ್ನಾಟಕದಲ್ಲಿ ಎರಡನೆಯ ರತ್ನ ಆದಂಥ ಸಿದ್ದರಾಮಯ್ಯವರು, ಅವರಿಂದ ಸನ್ಮಾನ ಮಾಡಬೇಕಾಗಿತ್ತು, ಮಾಡಿದ್ದಾರೆ. ಬಟ್ ಒಂದು ಸನ್ಮಾನ ಸಮಾರಂಭ ಇಟ್ಕೋಬೇಕಾದ್ರೆ ಅದು ಒಬ್ಬ ಅಂತಾರಾಷ್ಟ್ರೀಯ ಇತಿಹಾಸಗಾರ ವಿರಾಟ್ ಕೊಹ್ಲಿ ಅವರು ಮತ್ತು ಅವ್ರ ತಂಡದವರಿಗೆ ಸನ್ಮಾನ ಮಾಡಬೇಕನ್ನಂಥ ಕರ್ನಾಟಕದ CM ಅವ್ರಿಗೆ ಅದು ಮತ್ತು ರಾಜ್ಯದ ಪ್ರತಿಯೊಬ್ಬರ ಆಸೆ ಇತ್ತು. ಆ ಆಸೆ ಯಾವ ರೀತಿ ಈಡೇರಿಸಬೇಕಾಗಿತ್ತು ಅನ್ನೋದು ಸ್ವಲ್ಪ ರಾಜ್ಯದ ಮುಖ್ಯಮಂತ್ರಿಯವರು ಸ್ವಲ್ಪ ವಿಚಾರ ಮಾಡಬೇಕಾಗಿತ್ತು, ಮತ್ತು ವಿರೋಧ ಪಕ್ಷದವರು ಸ್ವಲ್ಪ ವಿಚಾರ ಮಾಡಬೇಕಾಗಿತ್ತು, ಮತ್ತು ಪೊಲೀಸ್ನವರು ಸ್ವಲ್ಪ ವಿಚಾರ ಮಾಡ್ಬೋದಾಗಿತ್ತು. ಇಂಥ ಒಂದು ಕರ್ನಾಟಕದ ಗೆಲುವಿನ ಒಂದು ಸಮಾರಂಭ ಆಚರಣೆ ಮಾಡಬೇಕಾದ್ರೆ ಇದರಿಂದ ಯಾವ ಪ್ರಜೆಗೂ ಹಕ್ಕಿಗೆ ಧಕ್ಕೆ ಆಗದ ರೀತಿ ಆ ಒಂದು ಕಾರ್ಯಕ್ರಮ ಮಾಡಿ ಮುಗಿಸ್ಕೊಟ್ಟಿದ್ರೆ ಇನ್ನೂ ಸಂತೋಷ, ಅತಿ ಹೆಚ್ಚಿನ ಸಂತೋಷ ನಮಗೆ ತೃಪ್ತಿಗೆ ತರ್ತಿತ್ತು. ಯಾಕಂದರೆ ಇಂಥ ಒಂದು ಸಮಾರಂಭದಲ್ಲಿ ಕಾಲು ತುಳಿತದಲ್ಲಿ ಸುಮಾರು 6-7 ಜನ ಮರಣ ಹೊಂದಿದ್ದಾರೆ. ಕಾಲು ತುಳಿತದಲ್ಲಿ ಇದು ಕಾಲು ತುಳಿತಕ್ಕೆ ಮರಣ ಹೊಂದಿದ್ದಾರೋ ಅಥವಾ ಉದ್ದೇಶಪೂರ್ವಕವಾಗಿ ಹಂಗೇನಾದರೂ ಘಟನೆಗಳಾಗಿ ಕೊಲೆಗಳಾಗಿದ್ದಾವೋ ಇದು ಸಂಕ್ಷಿಪ್ತವಾದಂಥ ತನಿಖೆ ಆಗಬೇಕು. ಯಾಕಂದರೆ ವಿರೋಧ ಪಕ್ಷದ ಅಶೋಕ ಹೇಳ್ತಾನೆ ಏನಂತ ಹೇಳ್ತಾರೆ, ನಾನು ಹೇಳಿದ್ದನ್ನು ಆತನು ಹೇಳ್ತಾನೆ. ಬಟ್ ಇವ್ರು ಏನು ಮಾಡಬೇಕು, ವಿರೋಧ ಪಕ್ಷದವರು ಇವತ್ತು ರಾಷ್ಟ್ರೀಯ ಒಂದು ಅಂತಾರಾಷ್ಟ್ರೀಯ ಇತಿಹಾಸಗಾರರ ಸಮಾರಂಭ ಅಂತ ಇದೆ. ಇಂಥ ಒಂದು ಸಮಾರಂಭಕ್ಕೆ ನಾವೆಲ್ಲರೂ ಒಗ್ಗೂಡಬೇಕು. ಕರ್ನಾಟಕದ ಪ್ರತಿಯೊಂದು ಪಕ್ಷ ಭೇದ ಭಾವ ಇಲ್ದಂಗೆ ಸನ್ಮಾನ ಸಮಾರಂಭ ಮಾಡಬೇಕು ಅಂಥೇಳಿ ವಿರೋಧ ಪಕ್ಷದವರು, ಆಡಳಿತ ಪಕ್ಷದವರು ಮತ್ತು ಎಲ್ಲ ಪೊಲೀಸ್ ವ್ಯವಸ್ಥೆಯವರು ಈ ಒಂದು ಅನುಕೂಲ ಮಾಡಿ ಕೊಟ್ಟಿದ್ರೆ ಯಾರೂ ಸಾಯ್ತಿದ್ದಿಲ್ಲ. ಬಟ್ ಇಲ್ಲಿ ಏನಾಗೈತೆ ಅಂದರೆ ಈ ವಿರೋಧ ಪಕ್ಷದವ್ರಿಗೆ ಇಂಥ ಸರ್ಕಾರ ಇದ್ದಾಗ ಅದು ಸಿದ್ದರಾಮಯ್ಯನಿಗೆ ಅವರು ಮುಖ್ಯಮಂತ್ರಿ ಆದ್ರಿಂದ ದರಿದ್ರ ಆಗ್ತೈತಿ ಜನತೆಗೆ ಅಂತ ಹೇಳ್ಕೊತಾನೆ ಬರ್ತಿದ್ರು BJP ಅವರು. ಬಟ್ ಇವತ್ತು ಇತಿಹಾಸಗಾರ ಚಿನ್ನದ ರತ್ನ ಆಗಿ ಇವತ್ತು ಕರ್ನಾಟಕ ಕೊಡುಗೆ ಕೊಟ್ಟಂಥ ವಿರಾಟ್ ಕೊಹ್ಲಿ ಅವರು ಒಬ್ಬ CM ರಾಜ್ಯದ ಇತಿಹಾಸಗಾರ CM ಅವ್ರ ಕಡೆಯಿಂದ ಸನ್ಮಾನ ಮಾಡಿಸ್ಕೊತಾನಂದರೆ ಇಲ್ಲಿ ದೇವರಾಜ ಅರಸನ ದಾಖಲಾನ ಸಿದ್ದರಾಮಯ್ಯವ್ರು ಮುರಿದ್ರು, ಮತ್ತು ಈ ಸಚಿನ್ ತೆಂಡೂಲ್ಕರ್ ದಾಖಲಾನ ನಮ್ಮ ಕೊಹ್ಲಿಯವರು ಮುರಿದಿದ್ದಾರೆ. ಅವರು ರಾಜ್ಯಕ್ಕಷ್ಟೇ ಮಗ ಅಲ್ಲ, ಇಡೀ ಅಂತಾರಾಷ್ಟ್ರೀಯ ಮಗ ಅಂತಂದು ಹೆಮ್ಮೆಯಿಂದ ನಾವು ಒಪ್ಕೋಬೇಕಾಕತಿ. ಬಟ್ ಈ ಒಂದು ವ್ಯವಸ್ಥೆಯಲ್ಲಿ ಸತ್ತವರಿಗೆ ಸೂಕ್ತವಾದಂಥ ಪರಿಹಾರ ಕೊಡಬೇಕು, ಅವ್ರಿಗೆ ಸರ್ಕಾರದ ಕೆಲಸ ಕೊಡಬೇಕು, ಅವ್ರ ಕುಟುಂಬಗಳಿಗೆ, ಮತ್ತು ಅವ್ರಿಗೆ ಸ್ವಲ್ಪ ಆಸ್ತಿನೂ ಕೊಡಬೇಕು ಅನ್ನೋದು ನನ್ನ ಆಸೆ. ಯಾಕಂದರೆ ಅಭಿಮಾನದಿಂದ ಇವತ್ತು ಅದು ಆ ರೀತಿ ಘಟನೆ ಆಗೈತಿ, ಮತ್ತು ಅದು ಸಂಕ್ಷಿಪ್ತವಾಗಿ ತನಿಖೆ ಆಗಬೇಕು. ಹಿಂದೆ ಕುಂಭಮೇಳ ಮಾಡಿದರು. ಕುಂಭಮೇಳದಲ್ಲಿ ಎಷ್ಟು ಮಂದಿ ಸತ್ತಿದಾರನ್ನ ಲೆಕ್ಕನ ಕೊಡಲಿಲ್ಲ. ಈ ಕರ್ನಾಟಕದಲ್ಲಿ ವಿರೋಧ ಪಕ್ಷದವರು ಅದ್ರ ಬಗ್ಗೆ ಹೋರಾಟನ ಮಾಡಲಿಲ್ಲ. ಯಾಕಂದ್ರೆ ಕೇಂದ್ರದಲ್ಲಿ ಅವ್ರ ಸರ್ಕಾರ ಐತಿ. ಇವತ್ತು 28 ಮಂದಿ
ಹಟ್ಯಾರಾಗಿ ಇದ್ದಾರೆ. ಯುದ್ಧ ಮಾಡ್ಬೇಕಂತಂದು ಎಲ್ಲರೂ ಪರ್ಮಿಷನ್ ತೊಗೊಂಡು ಯುದ್ಧಕ್ಕೆ ಸಾರಿ ಹೇಳಿದರು, ಮಾಡ್ರಿ ಅಂತ ಎಲ್ಲರೂ ಭರವಸೆ ಕೊಟ್ಟರು. ಬಟ್ ಯುದ್ಧ ಯಾಕೆ ನಿಂದಿರ್ಸಿದ್ರು? ಯುದ್ಧ ಅನಿವಾರ್ಯವಾಗಿರಬೇಕು. ಅದಕ್ಕೆ ಈ ಒಂದು ಕರ್ನಾಟಕಕ್ಕೆ ರತ್ನಗಳು ಅಂದರೆ ಒಂದು ನನ್ನ ಅನಿಸಿಕೆ ಪ್ರಕಾರ ಒಂದು 4-5 ರತ್ನಗಳು ನನ್ನ ಕಣ್ಣಿಗೆ ಕಂಡಿದ್ದವು. ಒಂದು ಡಾಕ್ಟರ್ ರಾಜ್ಕುಮಾರ್ ಅಣ್ಣವರಾಗಿರಲಿ, ಮತ್ತು ಈ ರಾಜ್ಯಕ್ಕೆ ಕೊಡುಗೆ ಕೊಟ್ಟಂಥವ್ರು, ಮತ್ತು ವಿರಾಟ್ ಕೊಹ್ಲಿ ಗೆಳೆಯ ಆಗಿರಲಿ, ಮತ್ತು ನಮ್ಮ ರೇವಣ ಸಿದ್ಧ, ಕಲಿಯುಗ ಬುದ್ಧ ರೇವಣ ಸಿದ್ಧ ಸಿದ್ದರಾಮಯ್ಯವರಾಗಿರಲಿ, ಮತ್ತು ಅಣ್ಣವ್ರ ಮಗ ಪುನೀತ್ ರಾಜ್ಕುಮಾರ್ ಅಣ್ಣವರಾಗಿರಲಿ, ಇವ್ರಿಗೆ ಚಿನ್ನದ ರತ್ನ ಅಂತಂದು, ವಜ್ರದ ರತ್ನ ಅಂತಂದು, ಮುತ್ತಿನ ರತ್ನ ಅಂತ ತಿಳ್ಕೊಂಡು ಪ್ರತಿಯೊಬ್ಬರು ಅವ್ರ ಮೂರ್ತಿ ಕೀರ್ತಿನ ಹೃದಯದಲ್ಲಿ ಇಟ್ಕೊಂಡು ನಡಿಬೇಕು. ಪ್ರತಿಯೊಬ್ಬ ಮಕ್ಕಳು ಆ ರೀತಿ ಸಾಧನೆ ಮಾಡಬೇಕು. ಈ ಥರ BJP ಸರ್ಕಾರ ಮಾಡ್ತಾ ಬಂದೈತಿಲ್ಲ 11 ವರ್ಷದ ಸಾಧನೆ, ಅದೆಲ್ಲ ವೇಸ್ಟ್ ಸಾಧನೆ. ಎಲ್ಲ ಧರ್ಮಕ್ಕೆ ಬೆಂಕಿ ಹಚ್ಚಿಡೋಂಥ ಪಕ್ಷ ಯಾವುದಂದ್ರೆ ಅದು BJP ಪಕ್ಷ. ಎಲ್ಲರೂ ಒಪ್ಕೋಬೇಕು. ಇವತ್ತು ಹಿಂದೂ ಅಂತಂದು ಆ ಹಿಂದೂ ಸಾಧನೆಯಲ್ಲಿ ಗೆಲ್ಲಲಾರದಂಥ ಪುತ್ತಿಲ್ಲ. ಈ ಮಂಗಳೂರಿನಲ್ಲಿ ಸುಮಾರು ರೌಡಿಗಳ ರಾಜಕೀಯದಲ್ಲಿ ಬೆಳಕಿಗೆ ಬಂದಿದ್ದಾರೆ. ಅವರೆಲ್ಲ ರೌಡಿ ಲಿಸ್ಟ್ ಏನಾರು ಓಪನ್ ಮಾಡಿಸಿ ಹೊರಗೆ ಹಾಕ್ರಿ. ಯಾರು ಕರ್ನಾಟಕದವ್ರು ಯಾರು ವಿರೋಧ ವ್ಯಕ್ತ ಮಾಡೋಂಗಿಲ್ಲ. ಇವರೆಲ್ಲ ರೌಡಿಗಳು, ಧರ್ಮ ರೌಡಿಗಳು ಇವರು. ಇವ್ರಿಗೆಲ್ಲ ಗುಂಡಾ ಆ್ಯಕ್ಟ್ ಕೇಸ್ ಹಾಕಿ ವರ್ಷಾನುಗಟ್ಟಲೆ ಗಡಿ ಪಾರು ಮಾಡಬೇಕು. NR ಪರಿಶೀಲಿಸಿ ಗಡಿ ಪಾರು ಮಾಡಬೇಕು. ಬರೀ ನೀವು 23 ಜನ ಅಲ್ಲ, ಬೇಕಾದಷ್ಟು ಜನ ಅದಾರ. ಈ ಕಟೀಲ್ ಅನಂತಕುಮಾರ್ ಹೆಗಡೆ ಅವರೆಲ್ಲ ಬೆಂಕಿ, ಕಾರವಾರದಾಗ ಅವ ಬೆಂಕಿ ಹಚ್ಚಿದ, ಮಂಗಳೂರಿಗೆ ಅವ ಬೆಂಕಿ ಹಚ್ಚಿದ, ಕಟೀಲ್ ಇಂಥವ್ರಿಗೆ ಮಟ್ಟ ಹಾಕ್ಬೇಕು. ಇಂಥವ್ರನ್ನ ಓಡಿಸಿದ್ರೆ ಮಂಗಳೂರು ಶಾಂತಿ ಮಂಗಳೂರು ಆಕೈತಿ. ಅದ್ರ ಇತಿಹಾಸ ನಿಮ್ಗೆ ಯಾರಿಗೂ ಗೊತ್ತಿಲ್ಲ. ಮಂಗಳೂರು ಇತಿಹಾಸ ಸೋಮೇಶ್ವರ, ಧರ್ಮಸ್ಥಳ, ಮಂಜುನಾಥ, ಕನ್ಯಾಪರಮೇಶ್ವರಿ, ಇಡಗುಂಜಿ, ಮತ್ತು ಅಲ್ಲಿ ನೋಡ್ತಕ್ಕಂಥ ಒಂದು ಕುಂದಾಪುರ ಜಿಲ್ಲಾ ಬೈಂದೂರ ಪಕ್ಕದಲ್ಲಿ ಒಂದು ತಸ್ವಿ, ಅಲ್ಲೊಂದು ದರ್ಗಾ ಇದೆ. ಆ ದರ್ಗಾ ಯಾವುದೋ ನಾನು ಬಂದಿದ್ದೆ, ಅಲ್ಲಿ ನೋಡಿದ್ದೀನಿ. ಮತ್ತು ಇವತ್ತು ಆ ಒಂದು ಇತಿಹಾಸದ ದೇವಾನುದೇವತೆಗಳು ಸೃಷ್ಟಿಯಾದಂಥ ಆ ಹಿಂದೂ ಒಂದು ಇತಿಹಾಸ ಕೊಟ್ಟಂಥ ಜಿಲ್ಲೆಗಳು ಅವು ಕಾರವಾರ ಮತ್ತು ಈ ಒಂದು ಇದು ಚಿಕ್ಕಮಂಗ್ಳೂರು ಆಗಿರಲಿ, ಮತ್ತು ಈ ಮಂಗಳೂರಾಗಿರಲಿ, ಇವೆಲ್ಲ ಇತಿಹಾಸದ ತಾಣಗಳು. ಅಲ್ಲಿ ಅವು ಆ ಜಾತಿಗೆ ಇವನು ಕೊಂಡ, ಈ ಜಾತಿ ಅವ್ರು ಕೊಂಡ. ಶಿವಮೊಗ್ಗ ಹಿಂದಿತ್ತು, ಆದರೆ ಶಿವಮೊಗ್ಗ ತಂಡ ಆಗೈತೆ. ಅಲ್ಲೆಲ್ಲ ರೌಡಿಗಳು ಹತ್ತಿರ ಆಗ್ತಿದ್ರು, ಇಲ್ಲೆಲ್ಲ ಧರ್ಮದ್ರೋಹಿಗಳು ಹತ್ತಿರ ಆಗ್ತದ. ಒಳ್ಳೆಯವ್ರನ್ನ ಕೊಲೆ ಮಾಡ್ತಾ ಇದ್ದಾರೆ ಧರ್ಮದ್ರೋಹಿಗಳು. ಇದನ್ನು ನಿಲ್ಲಿಸ್ಬೇಕು. ಸಿಗ್ಲಿ ಬಸವನ ಕಾಣಿಕ. ಜೈ ಹಿಂದ್, ಜೈ ಕರ್ನಾಟಕ, ಜೈ ಕನ್ನಡ, ಜೈ ಶ್ರೀರಾಮ್, ಜೈ ಭೀಮ್.